ಇವತ್ತು ಕನ್ನಡಿಗರ ಪರವಾಗಿ ಗಟ್ಟಿಯಾದಂತ ನಿಲುವನ್ನು ನಾವು ತಗೊಂಡಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ತೆರಿಗೆಯಲ್ಲಿ ನಮಗೆ ಪಾಲು ಬರಬೇಕು ಅಂತ ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೇವೆ. ಕಾವೇರಿ ವಿಷಯದಲ್ಲಿ, ಹಾಗೆ ಕೃಷ್ಣಾ ವಿಷಯದಲ್ಲಿ, ತುಂಗಭದ್ರಾ ವಿಷಯದಲ್ಲಿ, ಮಾದಾಯಿ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನ ಸಹಿಸೋದಕ್ಕೆ ಆಗದೆ ಇವತ್ತು ಜನ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಕನ್ನಡಿಗರ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಬಿಜೆಪಿಯವರು ಈ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಹೊರಟಿದ್ದಾರೆ. ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಬರೆದಿದ್ದಾರೆ, ಹೋದ ಬಾರಿ ಆಪರೇಷನ್ ಲೋಟಸ್ ಮಾಡಿ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡಿ ಜನಗಳ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಅಧಿಕಾರ ಕಿತ್ಕೊಂಡಿತ್ತು. ಈ ಬಾರಿ ದುಡ್ಡಿಲ್ಲದೆ ಚೀಪ್ ಆಗಿ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಈ ಗವರ್ನರ್ನ ಉಪಯೋಗಿಸಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬಿಜೆಪಿಯವರ ಹುನ್ನಾರ, ಪಿತೂರಿ, ಷಡ್ಯಂತ್ರ ಕನ್ನಡಿಗರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ದಿಲ್ಲಿಯ ಹೆಬ್ಬೆಟ್ಟು ಸರ್ಕಾರವನ್ನ ತರಬೇಕು. ಕನ್ನಡಿಗರನ್ನ ಸದೆ ಬಡಿಯಬೇಕು. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೇನಾದ್ರೂ ಕಾನೂನು ಪ್ರಕಾರ ಕೆಲಸ ಮಾಡಬೇಕಾದ್ರೆ ಗವರ್ನರು, ಕೇಂದ್ರ ಸರ್ಕಾರದವರೇ ಈ 17A ಅಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಯಾವ ತರ ಕೊಡಬೇಕು ಅಂತ ಅವರೇ ಒಂದು ನಿಯಮಾವಳಿ ಕಾನೂನನ್ನ ಮಾಡಿದ್ದಾರೆ. ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನ ತೋರಿಸಿದೆ. ಇದು ಸೆಂಟ್ರಲ್ ಗವರ್ಮೆಂಟ್ ಆದೇಶ. ಇದರಲ್ಲಿ ಒಬ್ಬ ಗವರ್ನರು ಅನುಮತಿ ಕೊಡಬೇಕಾದ್ರೆ ಲೋಕಾಯುಕ್ತದಿಂದ ಅವರಿಗೆ ರಿಕ್ವೆಸ್ಟ್ ಬರಬೇಕು, ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಡಿಜಿಪಿಯಿಂದ ಬರಬೇಕು. ಒಂದು ಪ್ರಾಥಮಿಕ ತನಿಖೆ ಆಗಬೇಕು. ತನಿಖೆಯಲ್ಲಿ ತಪ್ಪಾಗಿದೆ ಅನ್ನೋದು ಕಂಡು ಬರಬೇಕು. ಆವಾಗ ಮಾತ್ರ ಗವರ್ನರ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಇದೆ. ಆದ್ರೆ ಇವತ್ತು ಈ ಗವರ್ನರ್ ಈ ಆದೇಶವನ್ನ ಗಾಳಿಗೆ ತೂರಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಈ ಕಾನೂನಿನ ವಿರುದ್ಧವಾಗಿ ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕ್ಸ್ಕೊಂಡಿದ್ದಾನೆ, ಸುಪ್ರೀಂ ಕೋರ್ಟ್ ಅಲ್ಲಿ ಜುಲ್ಮಾನೆ ಕೊಟ್ಟಿದ್ದಾನೆ. ಅಂತ ಮನುಷ್ಯನ ಹತ್ರ ಅರ್ಜಿ ತಗೊಂಡ್ಬಿಟ್ಟು ಇವತ್ತು ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತ ಸಿದ್ದರಾಮಯ್ಯನವರನ್ನ ಏನಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತೇಳಿ ಅವರ ವಿರುದ್ಧ ಪರ್ಮಿಷನ್ ಕೊಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಗವರ್ನರ್ ಕೊಟ್ಟಿರುವಂತ ಅನುಮತಿ ಇಲ್ಲೀಗಲ್ ಆರ್ಡರ್. ಅದು ಸಂವಿಧಾನಕ್ಕೆ ವಿರುದ್ಧವಾಗಿರೋ ಕೆಲಸ ಈ ಗವರ್ನರ್ ಮಾಡಿರೋದು. ಹಾಗಾಗಿ ಅವರು ಘನತೆ ವೆತ್ತ ರಾಜ್ಯಪಾಲರು ಆಗಲ್ಲ. ಸಂವಿಧಾನಕ್ಕೆ ಅಪಚಾರ ಮಾಡಿದವ್ರಿಗೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದವ್ರಿಗೆ ನಾವೇ ಘನತೆ ವೆತ್ತೋರು ಅಂತ ಹೇಳಕ್ಕೆ ಸಾಧ್ಯನಾ? ಸಂವಿಧಾನಕ್ಕೆ ಅಪಚಾರ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಕಿತ್ತಾಕೋದಕ್ಕೆ ಇಲ್ಲಿ ಬಂದು ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರೋ ಈ ಗವರ್ನರ್ ಬಿಜೆಪಿ ಏಜೆಂಟ್ ಬಿಟ್ರೆ ಅವರು ಗವರ್ನರ್ ಅಲ್ಲ. ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಈ ಗವರ್ನರ್. ಹಾಗಾಗಿ ಹೇಳಿ, ನಾಲಾಯಕ್ಕು ಗವರ್ನರ್ಗೆ, ನಾಲಾಯಕ್ಕು ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಬಿಜೆಪಿ ಏಜೆಂಟ್ ಗವರ್ನರ್ಗೆ, ಸಂವಿಧಾನಕ್ಕೆ ಅಪಚಾರ ಮಾಡಿರೋ ಗವರ್ನರ್ಗೆ ತೊಲಗಿ, 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 ತೊಲಗಿ. ನಾನು ಗವರ್ನರ್ಗೆ ಕೇಳ್ತೇನೆ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆಯಾ? ನಿಮ್ಗೆ ಏನಾದ್ರೂ ಸಂವಿಧಾನದ ಬಗ್ಗೆ ಗೌರವ ಇದೆಯಾ? ನಿಮಗೆ ಇದ್ರೆ ಇವೆಲ್ಲ ಒಂದು ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ ತಮ್ಮ ಹತ್ರ.
ಜನಾರ್ದನ್ ರೆಡ್ಡಿ ಮೇಲೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿದ್ದಾರೆ. ಶಶಿಕಲಾ ಜೊಲ್ಲೆ ಅವರ ಮೇಲೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿದ್ದಾರೆ. ಮುರುಗೇಶ್ ನಿರಾಣಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ, ಮುರುಗೇಶ್ ನಿರಾಣಿ ತಪ್ಪು ಮಾಡಿದ್ದಾರೆ, ಶಶಿಕಲಾ ಜೊಲ್ಲೆ ತಪ್ಪು ಮಾಡಿದ್ದಾರೆ, ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತದವರು ನಿಮ್ಗೆ ವರದಿ ಕೊಟ್ಟಿದ್ದಾರಲ್ಲ, ಅವ್ರ ಮೇಲೆ ಕೇಸ್ ಹಾಕೋದಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ, ಇದನ್ನ ಕೆಳಗಡೆ ಹಾಕೊಂಡು ಯಾಕೆ ಕೂತಿದ್ದೀರಿ? ನೀವು ಗವರ್ನರ್ ಆಗಿರೋದು ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದಕ್ಕ, ಬಿಜೆಪಿಯ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡಕ?